ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಂಗೆ ಶೇಂಗಾ ಚಟ್ನಿ ಪುಡಿ ಮಾಡೋದು ಅಂತ ಹೇಳ್ತೀನಿ. ಇದನ್ನು ನಾರ್ಮಲಾಗಿ ನಾವು ಯಾವಾಗಲೂ ಮಾಡಿಟ್ಟು ಪಲ್ಯ ಅದು ಇಲ್ಲದೆ ಇರುವಾಗ ರೈಸ್ ಜೊತೆಗೆ ಮೊಸರು ಮತ್ತು ಹಾಲು ಹಾಕೊಂಡು ತಿನ್ನೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಸಜ್ಜಿ ರೊಟ್ಟಿ ಜೋಡಿ, ಜೋಳದ ರೊಟ್ಟಿ ಜೋಡಿ ಮೊಸರು ಹಾಕೊಂಡು ಈ ಚಟ್ನಿ ಹಾಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀವಿ. ಏನಿಲ್ಲ, ಮನೇಲೇ ಇರುವಂತಹ ಸಿಂಪಲ್ ಆಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಒಂದು 500 ಗ್ರಾಮು ಅಥವಾ 2 ಬೌಲಷ್ಟು ಹುರಿದಿಟ್ಕೊಂಡಿರುವಂಥ ಶೇಂಗಾ ತೊಗೊಳ್ರಿ. ಆಮೇಲೆ ರುಚಿಗೆ ತಕ್ಕಟ್ಟು ಉಪ್ಪು, 1-2 ಸ್ಪೂನು ಖಾರ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಒಂದು 3-4 ಕಡ್ಡಿ ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಡಿದ್ದು. ಅದೇ ಥರ ಸ್ವಲ್ಪ 1 ಮುಟ್ಟಿಗೆಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು 1-2 ಫುಲ್ ಬೆಳ್ಳುಳ್ಳಿದು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಅರಿಶಿನ ತೊಗೋಬೇಕು, 1-2 ಸ್ಪೂನು ಜೀರಿಗೆ, ಮತ್ತು ಸ್ವಲ್ಪ ರುಚಿ ಬರಲಿ ಮತ್ತು ಕೆಂಪು ಇರಲಿ ಅಂತ 1-2-3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ದರೆ ಹಾಕೋಬೋದು, ಇಲ್ಲದೇ ಅಂದ್ರೂ ನಡೆಯುತ್ತೆ. ನೀವೀಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ನೀವು ಇದನ್ನು ಶೇಂಗಾದು ಸಿಪ್ಪೆ ಬಿಡಿಸ್ಕೊಂಡು ಹಾಕೊಂಡ್ರೂ ನಡೀತೆ, ಹಾಗೆ ಹಾಕೊಂಡ್ರೂ ನಡೀತೇನೆ. ನಾನು ಹಾಗೆ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕರಿಬೇವು ಹಾಕ್ತಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತೀನಲ್ಲ ಅದನ್ನು, ಕೊತ್ತಂಬರಿ, ಮತ್ತು 1 ಸ್ಪೂನು ಟರ್ಮರಿಕ್ ಪೌಡ್ರು ಅಂದರೆ ಅರಿಶಿನ ಪುಡಿ, 1-2 ಸ್ಪೂನು ಜೀರಿಗೆ ಹಾಕೋತಿದ್ದೀನಿ, ಮತ್ತು 1 ಸ್ಪೂನು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ, ಆಮೇಲೆ ಸೇರಿಸ್ಕೋಬೋದು. ಇವಾಗ 1 ಸ್ಪೂನು. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ, ಖಾರ, ಅದನ್ನು ಹಾಕೋತಿದ್ದೀನಿ. ದೊಡ್ಡ ಸ್ಪೂನಿಂದ 1-2 ಸ್ಪೂನ್ ಹಾಕೋಬೋದು. ನಿಮಗೆ ಖಾರ ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನು ಹಾಕೋಬೇಕು. ಇವಾಗ ಇದನ್ನು ಮುಚ್ಚಿಬಿಟ್ಟು ಗ್ರೈಂಡರಲ್ಲಿ ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಮನೆಯಲ್ಲಿ ಗ್ರೈಂಡರ್ ಇಲ್ಲ ಅಂದರೆ ಮಿಕ್ಸರ್ ಯೂಸ್ ಮಾಡ್ಬೋದು. ನಾನು ಮಿಕ್ಸರ್ ಯೂಸ್ ಮಾಡ್ತೀನಿ. ಮಿಕ್ಸರು ಇಲ್ಲ ಅಂದರೆ ನೀವು ಮನೆಯಲ್ಲಿ ಒಳ್ಕಲ್ ಇರುತ್ತಲ್ಲ, ಅದರಲ್ಲಿ ಹಾಕೊಂಡು ಹಾಕೋಬೋದು. ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಿಕ್ಸಿಗೆ ಹಾಕಿ ರುಬ್ಬಿದ ಮೇಲೆ ಈ ಥರ ಸಣ್ಣ ಪುಡಿ ಆಗುತ್ತೆ. ಇದನ್ನು ನೀವು ತಿಂಗಳಾನ ಗಂಟಲೆ ಪ್ರಿಸರ್ವ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಮೊಸರಿಗೆ, ಅನ್ನಕ್ಕೆ, ರೊಟ್ಟಿ ಜೊತೆಗೆ ತಿನ್ಬೋದು. ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅವರಿಗೆ ಊಟ ಸೇರಿದ್ರೆ ನೀವು ಸೈಡ್ಗೆ ಇದನ್ನು ಹಾಕಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ತಿನ್ಸಿದ್ರೆ ಇಷ್ಟಪಡ್ತಾರೆ. ನಿಮ್ಮದು ಶೇಂಗಾ ಚಟ್ನಿ ನಾರ್ತ್ ಕರ್ನಾಟಕ ಸ್ಟೈಲ್ ರೆಡಿ ಆಯಿತು.